ಹಾಯ್, ಎಲ್ಲರಿಗೂ ಶುಭ ದಿನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಿ. ವಿಜಯ್ಗೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ನಾನು ಜೊತೆಗೆ ಹೋಗಿದ್ದೆ. ನಾನು ತುಂಬ ದಿನದಿಂದ ಡಿಮಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಹೇಗೂ ಹೋಗ್ತಿದ್ದೀವಲ್ವ, ಎರಡು ಕೆಲಸ ಒಟ್ಟಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ಬೇಗ ಹೊರಟಿದ್ವಿ. ಸೊ ಬ್ರೇಕ್ಫಾಸ್ಟ್ ಏನೂ ಮಾಡೋದಕ್ಕಾಗಿರಲಿಲ್ಲ. ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾನು ಮತ್ತು ವಿಜಯ್ ಎಲ್ಲೇ ಹೋದರೂ ಅಷ್ಟೇ ಅಲ್ಲಿ ಫುಡ್ನ ಟ್ರೈ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಸೊ ಆನ್ ದಿ ವೇ ಬಿಡದಿನಲ್ಲಿ ನಾವು ತಟ್ಟೆ ಇಡ್ಲಿ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಬಿಡದಿನಲ್ಲೇ ನಾವು ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿನ ಟೇಸ್ಟ್ ಮಾಡಿದ್ವಿ. ಇಡ್ಲಿ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಚಟ್ನಿ ಮತ್ತು ಸಾಗು ಇನ್ನೂ ಟೇಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಇಡ್ಲಿ ನೋಡಿ ಹೇಗೆ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ. ಇಡ್ಲಿ ತುಂಬ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಒಂದು ಕಾಫಿ ತೊಗೊಂಡ್ವಿ. ಕಾಫಿನೂ ಕುಡ್ಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಬ್ಯಾಂಗ್ಳೂರ್ ರೀಚ್ ಆಗಿದೆ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕಾರನ್ನು ನಮ್ಮ ಜೊತೆಗೊಬ್ಬರು ಬಂದಿದ್ದರು, ಅವ್ರಿಗೆ ಕಾರ್ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬೇರೆ ಯಾವುದೋ ವರ್ಕ್ ಇದೆ ಅಂತ ಯಶವಂತಪುರ ಹೋಗಿದ್ವಿ. ಯಶವಂತಪುರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನಮಗೆ ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲೇ ಪಕ್ಕದಲ್ಲೇ ಡಿಮಾರ್ಟು ಇತ್ತು. ಅದನ್ನು ನೋಡಿ ಖುಷಿ ಆಯಿತು. ಆಗ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ಮಧ್ಯಾಹ್ನ. ಒಂದು ಎಳ್ನೀರು ಕುಡ್ಕೊಂಡು ಆಮೇಲೆ ಡಿಮಾರ್ಟ್ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಳ್ನೀರು ಕುಡಿತಾ ಇದ್ವಿ. ಈ ವಿಡಿಯೋಸ್ ಬಂದು 15 ಡೇಸ್ ಬ್ಯಾಕ್ತು. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಡಿಮಾರ್ಟಿಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ವಸ್ತುಗಳು, ಜೊತೆಗೆ ನನಗೆ ಮನೇಲಿ ಹಾಕೋದಕ್ಕೆ ಬಟ್ಟೆಗಳು ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ಡಿಮಾರ್ಟ್ನಲ್ಲಿ ಏನೆಲ್ಲ ತೊಗೊಂಡೆ ಅಂತ ಅಂದ್ಬಿಟ್ಟು ವಿಡಿಯೋದ ಕೊನೆಯಲ್ಲಿದೆ. ಕೊನೆವರೆಗೂ ನೀವು ಈ ವಿಡಿಯೋನ ನೋಡಿ. ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಇನ್ನು ನಮ್ಮಿಬ್ಬರದ್ದು ಊಟ ಆಗಿರಲಿಲ್ಲ, ಹಶ್ವಾಗ್ತಾ ಇತ್ತು. ಅಲ್ಲೇ ಪಕ್ಕದಲ್ಲಿ ಫ್ರೈಡ್ ರೈಸನ್ನು ತೊಗೊಂಡು ಊಟ ಮಾಡ್ಕೊಂಡ್ವಿ. ಆಗಲೇ ಮಳೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಮೆಟ್ರೋದಲ್ಲಿ ಮತ್ತೊಂದು ಕಡೆ ಬೇರೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಟಾಗ ಸಂಜೆ ಆಗಿತ್ತು. ಸಂಜೆ ಆಗಿದ್ದರಿಂದ ಕಾಫಿ ಕುಡ್ಕೊಂಡು ಹಾಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ನಂತರ ಬಸ್ ಹತ್ತೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಇರೋ A2Bಗೆ ಹೋಗಿದ್ವಿ. ಅಲ್ಲಿಂದ ಸ್ಯಾಟ್ಲೈಟಲ್ಲಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಇರುತ್ತಲ್ಲ, ಅಲ್ಲಿ ಟಿಕೆಟ್ನ ತೊಗೊಂಡು ನಾನ್ ಸ್ಟಾಪ್ ಬ್ಯಾಂಗ್ಳೂರ್ ಟು ಮೈಸೂರು ಬಸ್ ಇರುತ್ತಲ್ಲ, ಅದನ್ನು ಹತ್ಕೊಂಡ್ವಿ. ನಾವು ಎಲ್ಲಿಗಾದರೂ ಹೋಗ್ಬೋದು, ಎಷ್ಟೇ ದೂರನಾದರೂ ಹೋಗ್ಬೋದು. ಎಲ್ಲೇ ಹೋದರೂ ಕೊನೆಗೆ ಮನೆಗೆ ಬಂದಾಗ ಆಗೋ ಸಂತೋಷ ಇದೆಯಲ್ಲ, ಅದಕ್ಕೆ ಸರಿಸಾಟಿಯಾಗಿ ಬೇರೆ ಏನೂ ಇರೋದಿಲ್ಲ. ನಾವು ಮನೆಗೆ ಬಂದಾಗ ನೈಟ್ ಆಗಿಬಿಟ್ಟಿತ್ತು. ಬೆಳಗಿಂದ ಹೊರಗಡೆನೇ ಊಟ ಮಾಡಿದ್ವಲ್ವ, ಅದು ಅಲ್ಲದೆ ಟಯರ್ಡ್ ಆಗಿಬಿಟ್ಟಿದ್ವಿ ತುಂಬ. ಸೊ ಅದಕ್ಕೆ ಮನೆಯಲ್ಲೇ ಲೈಟಾಗಿ ಮೊಸರನ್ನ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದಾಗ 9 ಗಂಟೆ ಆಗೋಗ್ಬಿಟ್ಟಿತ್ತು ಆಗಲೇ. ಬೆಳಗ್ಗೆ ಎದ್ದ ನಂತರ ಬಿಸಿನೀರು ಕುಡಿಯೋದು ಅಭ್ಯಾಸ. ಇವತ್ತು ನಾನು ಅದ್ರ ಜೊತೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಕಷಾಯ ಕುದೀತಿರುವಾಗ ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ನಾನು ಎಕ್ಸ್ಟ್ರಾ ರೈಸ್ ಮಾಡಿ ಇಟ್ಕೊಬಿಟ್ಟೆ, ಯಾಕಂದರೆ ಇವತ್ತು ಊರಿಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ಅಂದ್ಬಿಟ್ಟು ನೈಟೇ ರೈಸ್ ಮಾಡಿ ಇಟ್ಕೊಂಡಿದ್ದೆ. ರೈಸ್ ಇತ್ತಲ್ವ, ಸೊ ಚಿತ್ರಾನ್ನ ಬೇಗ ಆಗುತ್ತೆ ಅಂತ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಕಷಾಯಕ್ಕೆ ನಾನಿಲ್ಲಿ ಓಂಕಾಳು, ಕರಿ ಜೀರಿಗೆ ಹಾಗೆ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಕುದ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ,
ಜೊತೆಗೆ ಒಂದು ಕಾಳು ಉಪ್ಪು ಹಾಕಿ ಸೋಸ್ಕೊಂಡು ಅದಕ್ಕೊಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ. ಎಲ್ಲ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡ್ರೆ ಊರಿಗೆ ಹೊರಡೋಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ವಿಜಯ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅವ್ರವ್ರ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟರು. ಮನೆಯಿಂದ ಹೊರಗಡೆ ಎಲ್ಲೇ ಹೋಗಬೇಕು ಅಂತಂದರೂ ಮನೆಯಲ್ಲಿರೋ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಟಾಗ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅನಿಸುತ್ತೆ, ಆರಾಮ ಅನಿಸುತ್ತೆ. ಅದಕ್ಕೆ ಆಲ್ರೆಡಿ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆಗಳು ವಾಷಿಂಗಿಗಿತ್ತು, ಅದನ್ನು ಮಿಷಿನ್ಗೆ ಹಾಕಿಬಿಟ್ಟು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮನೆಯಲ್ಲಿರೋ ಎಲ್ಲ ಕೆಲಸಗಳನ್ನು ಮುಗಿಸ್ದೆ ಹಾಗೆ ಹೋಗ್ಬಿಟ್ರೆ ಗಮನ ಎಲ್ಲ ಓದಲ್ಲಿ ಏನನ್ನೂ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಗಮನ ಎಲ್ಲ ಮನೆ ಕಡೆ ಇರುತ್ತೆ, ಮನೆಯಲ್ಲಿರೋ ಕೆಲಸದ ಕಡೆನೇ ಇರುತ್ತೆ. ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡುವಾಗ ಬೋರ್ ಆಗುತ್ತೆ ಅಂತ ಟಿ ವಿ ಹಾಕ್ಕೊಂಡು ಫೋಲ್ಡ್ ಮಾಡೋಣ ಅಂತಂದ್ಬಿಟ್ಟು ಟಿ ವಿ ಹಾಕಿದೆ. ಆದರೆ ಅಷ್ಟರಲ್ಲೇ ಕರೆಂಟ್ ಹೊರಟೋಯ್ತು. ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಇಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಟಾಸ್ಕ್ ಇದೆ. ಅದೇನಪ್ಪ ಅಂತಂದರೆ ಅದನ್ನು ಹಾಗೆ ಮೇಂಟೈನ್ ಮಾಡೋದು. ಅದಂತೂ ತುಂಬ ಕಷ್ಟ. ಎಷ್ಟೇ ಮೇಂಟೈನ್ ಮಾಡಿದ್ರೂ ಕೆಲವೊಂದು ಸರಿ ಎಮರ್ಜೆನ್ಸಿನಲ್ಲಿ ಎಲ್ಲನೂ ಎಳ್ದಾಕ್ಬಿಟ್ಟಿರ್ತೀವಿ. ಆದಷ್ಟು ವಾರ್ಡ್ರೋಬನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಡಿಮಾರ್ಟಲ್ಲಿ ಏನೇನು ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಚಿಕ್ಕದಾಗಿ ಒಂದು ಹಾಲ್ನ ತೋರಿಸ್ತೀನಿ. ಸೊ ನಾನು ಮೊದಲೇ ಹೇಳಿದ್ದೆ ಬ್ಯಾಂಗ್ಳೂರು ಡಿಮಾರ್ಟ್ಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಡಿಮಾರ್ಟ್ನಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಿನ್ನೆ ಬಂದು ತುಂಬ ಟಯರ್ಡಾಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ವಿ. ಏನು ಓಪನ್ ಕೂಡ ಮಾಡಿ ನೋಡಲಿಲ್ಲ ನಾವು. ಸ್ವಲ್ಪ ಕಿಚನಿಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಕಾಫಿ ಕಪ್ಸು. ಇದು ಬಂದು 99 ರೂಪೀಸ್ ಮಾತ್ರ. ಸೊ ಆರಾಮಾಗಿ ಬೈ ಮಾಡ್ಬೋದು ಇದನ್ನು. ಸೊ ನಾನು ಅದರಲ್ಲಿ ತಗೊಂಡಿದ್ದು ಈ ಕಾಫಿ ಕಪ್ಪು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಯೂನಿಕ್ ಅನಿಸ್ತು. ಸೊ 99 ರೂಪೀಸಿಗೆ ಇದು ತುಂಬ ವರ್ತ್ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಚೀಸ್ ಗ್ರೇಟರು. ನಾನು ಅವಾಗವಾಗ ಪಿಜ್ಜಾ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನನಗೆ ಈ ಗ್ರೇಟರ್ ತುಂಬ ನೆಸೆಸಿಟಿ ಇದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. 59 ರೂಪೀಸು, ಆರಾಮಾಗಿ ಕೊಡ್ಬೋದು. ಇದೊಂದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ತುಂಬ ದಿನದಿಂದ ನಾನು ಒಂದು ಸ್ಮ್ಯಾಶರ್ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಇದು ತುಂಬ ಕಡಿಮೆಲಿತ್ತು. ಇದು ಅಷ್ಟೇ, ಇದು 69 ರೂಪೀಸು, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದ್ರ ಪ್ರೈಸ್ ಬಂದು 99 ರೂಪೀಸು. ಚೆನ್ನಾಗಿದೆ, 99 ರೂಪೀಸಿಗೆ ಕ್ವಾಲಿಟಿ ಚೆನ್ನಾಗೇ ಇದೆ. ನೆಕ್ಸ್ಟ್ ಇದೊಂದು ವಾಟರ್ ಬಾಟಲು. ಈ ವಾಟರ್ ಬಾಟಲು ವಿಜಯ್ ಬೇಡ ಅಂತ ಹೇಳ್ತಾಯಿದ್ರು, ಆದರೆ ನಾನು ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ತೊಗೊಂಡೆ. ಈ ಬಾಟಲ್ ನೋಡಿ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದ್ರ ಪ್ರೈಸ್ ಬಂದು 59 ರೂಪೀಸು ಇದು ಕೂಡ. ಬಟ್ 59 ರೂಪೀಸ್ಗೆ ಬಾಟಲ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಪ್ರೆಸ್ ಮಾಡಿದ್ರೂ ಒಳಗಡೆ ಹೋಗಲ್ಲ, ಆ ರೀತಿ ಇದೆ. ಆರಾಮಾಗಿ ಬೈ ಮಾಡ್ಬೋದು. ಸಿಪ್ಪರ್ ಕೂಡ ಇದೆ ಇದರಲ್ಲಿ. ಸೊ ಇದು ಕೂಡ ತುಂಬ ಟೈಟಾಗಿ ಗಟ್ಟಿಯಾಗಿದೆ, ಚೆನ್ನಾಗಿದೆ. ನೆಕ್ಸ್ಟು ಈ ವಾಟರ್ ಬಾಟಲು. ಇದು ಮನೆಯಲ್ಲೇ ನೀರು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 21 ರೂಪೀಸ್ ಅಷ್ಟೇ. 21 ರೂಪೀಸಿಗೆ ಆರಾಮಾಗಿ ತೊಗೋಬೋದು ಈ ಬಾಟಲು. ಸೊ ನಿಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಜನ ಇದ್ದರೆ ಈ ಬಾಟಲ್ನ ತೊಗೊಳ್ಳಿ, ಕಡಿಮೆ ಪ್ರೈಸ್ ಬೀಳುತ್ತೆ. ಸೊ ಎಲ್ಲರಿಗೂ ಒಂದೊಂದು ಬಾಟಲ್ಲು ಬರುತ್ತೆ. ಮಕ್ಕಳಿದ್ರೆ ಎಸ್ಪೆಷಲಿ ಅವಾಗವಾಗ ಹಾಳು ಮಾಡ್ಕೊಂಡು ಬರ್ತಾ ಇರ್ತಾರೆ, ಆ ರೀತಿ ಇದ್ದರೆ ಮತ್ತು ಈ ಬಾಟಲ್ಗಳನ್ನ ನೀವು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಇದೊಂದು ಏನಂತೀನೋ ಅಂತ ಗೊತ್ತಿಲ್ಲ, ನಾವು ಇಕ್ಲ ಅಂತ ಹೇಳ್ತೀವಿ. ಇದ್ರ ಪ್ರೈಸ್ ಬಂದು 59 ರೂಪೀಸು. ತುಂಬ ದಿನದಿಂದ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. ಚಿಕ್ಕ ಚಿಕ್ಕ ಪಾತ್ರೆಗಳು ಆ ಥರ ಎಲ್ಲ ಇಟ್ಕೊಂಡಾಗ ಬಟ್ಟೆನಲ್ಲಿ ಹಿಡಿದು ಎತ್ಕೊಳ್ಳೋಕ್ಕಿಂತ
ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಇದೊಂದು ಡಿಸ್ಪೆನ್ಸರ್ ಟೇಪ್, ಇದ್ರ ಪ್ರೈಸ್ ಬಂದು 69 ರುಪೀಸು. ನೆಕ್ಸ್ಟ್ ಈ ಬಾಟಲ್ಸ್ ತೊಗೊಂಡಿದ್ದೀನಿ. ಇದು ಬಂದು ಒಂದು ಪೀಸಿಗೆ 29 ರುಪೀಸ್ ಅಷ್ಟೇ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಕಲರು ಅಷ್ಟೇ, ಕ್ಯಾಪ್ಟು ಲೈಟ್ ಬ್ಲೂ ಜೊತೆಗೆ ಇದು ಗ್ಲಾಸ್ ಬಾಟಲ್ ಬೇರೆ. ಆರಾಮಾಗಿ ಕೊಡಬಹುದು ನಾವು. ಒಂದು 10 ಪೀಸ್ ತೊಗೊಂಡ್ರೆ 290 ರುಪೀಸ್ ಅಷ್ಟೇ ಆಗೋದು. ಚಿಕ್ಕದಾಗಿ ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ಈ ಥರದನ್ನೆಲ್ಲ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈ ಥರದ್ದು 4 ಬಾಟಲ್ಸ್ ತೊಗೊಂಡಿದ್ದೀನಿ. ನಂಗೆ ಕಾಫಿ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಕಾಫಿ ಕುಡಿಲಿಕ್ಕೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 69 ರುಪೀಸು. ನೆಕ್ಸ್ಟ್ ಕೆಲವೊಂದಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದೊಂದಾಗಿ ತೋರಿಸ್ತೀನಿ, ಜೊತೆಗೆ ಪ್ರೈಸ್ ಕೂಡ ಹೇಳ್ತೀನಿ. ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಆಮೇಲೆ ವೇರ್ ಮಾಡಿ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು 199. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. 199 ಆರಾಮಾಗಿ ಕೊಡ್ಬೋದು. ಇದು ಫೇಸ್ ಟವಲು 4 ಪೀಸ್ ಇದೆ ನೋಡಿ. ಒಂದೊಂದು ಕಲರ್ ತುಂಬ ಚೆನ್ನಾಗಿದೆ. ಡಾರ್ಕ್ ಪಿಂಕ್, ಪೀಚ್ ಆಯಿತಾ, ಒಂದು ರೀತಿ ಗ್ರೇ ಆಯಿತಾ, ಆಲಿವ್ ಗ್ರೀನ್, ಈ ರೀತಿ ಯುನೀಕ್ ಕಲರ್ಸಲ್ಲಿದೆ. ಆಮೇಲೆ ಇದನ್ನು ನಾನು ಫಸ್ಟ್ ಒಂದ್ಸರಿ ತೊಗೊಂಡು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ತುಂಬ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಾಶ್ ಮಾಡಿದ್ರೂ ಅಷ್ಟೇ ತುಂಬ ಬೇಗ ಒಣಗುತ್ತೆ. ಇದು 4 ಇದೆ ಕಿಚನ್ ಟವಲ್ಸ್. ಇದ್ರ ಪ್ರೈಸ್ ಬಂದು 59 ರುಪೀಸು. ಆರಾಮಾಗಿ ಕೊಡ್ಬೋದು. ಒಂದು ಕರ್ಚಿಫಿಗೆ ಬಂದುಬಿಟ್ಟು ಟವಲ್ಗೆ ನಿಮಗೆ 15 ರುಪೀಸ್ ಬೀಳುತ್ತೆ. ಈ ಮೈಕ್ರೋ ಫೈಬರ್ ಹ್ಯಾಂಡ್ ಟವಲು ಇದು ಅಷ್ಟೇ. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಸಿಂಗಲ್ ಪೀಸ್ ತೊಗೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ಈ ಸರಿ ಹೋದಾಗ 2 ಟವಲ್ ತೊಗೊಂಡಿದ್ದೀನಿ. ಒಂದು ಇದು ಗ್ರೇ ಕಲರು, ಇನ್ನೊಂದು ಬಂದು ಇದು ಚಾಕ್ಲೇಟ್ ಕಲರು. ಇದ್ರ ಪ್ರೈಸ್ ಬಂದು 60 ರುಪೀಸು. ನೋಡಿ ಮೊದಲನೇ ಟಿ ಶರ್ಟ್ ಇದು ಮಲ್ಟಿ ಕಲರ್ ಇದೆ. ಬ್ಲೂ, ಪಿಂಕ್, ವೈಟ್ ಈ ರೀತಿ ಮಿಕ್ಸ್ ಕಲರ್ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸು ಬರೀ 99 ರುಪೀಸ್. ನೆಕ್ಸ್ಟ್ ಅದೇ ಸೇಮ್ ಮೆಟೀರಿಯಲಲ್ಲಿ ಇನ್ನೊಂದು ಟಿ ಶರ್ಟು. ಇದ್ರ ಡಿಸೈನ್ ಮತ್ತು ಕಲರ್ ಎರಡೂ ನನಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಕೂಡ 99 ರುಪೀಸ್ ಅಷ್ಟೇ. ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇದು ಬಂದೊಂದು ಸ್ಲೀವ್ಸ್ ಬಂದು ಈ ರೀತಿಯಾಗಿ ಬರುತ್ತೆ. ಲೈಟಾಗಿ ಇಲ್ಲಿ ಫ್ರಿಲ್ಸ್ ಇಟ್ಟಿದ್ದಾರೆ. ಇದ್ರ ಪ್ರೈಸು ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ಬಟ್ಟೆದು ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು 150 ರುಪೀಸ್, 149 ಇದೆ ನೋಡಿ. ತುಂಬ ಚೆನ್ನಾಗಿದೆ, ಆರಾಮಾಗಿ ಹೊರಗೇನೂ ಹಾಕ್ಬೋದು, ಮನೇಲೂ ಹಾಕ್ಕೊಳ್ಬೋದು. ಇವಾಗ ತೋರಿಸಿದ್ನಲ್ಲ ಪರ್ಪಲ್ ಕಲರ್ ಟಿ ಶರ್ಟು, ಸೇಮ್ ಅದೇ ಬ್ರ್ಯಾಂಡಲ್ಲಿ ಇದೊಂದು ಸಿಂಗಲ್ ಕಲರು 99 ರುಪೀಸ್ ಟಿ ಶರ್ಟಲ್ಲಿ. ಇನ್ನೊಂದು ಇದು ಅಷ್ಟೇ ಬೇರೆ ಡಿಸೈನು, ಗ್ರೇ ಕಲರು, ಸಾಫ್ಟ್ ಆಗಿದೆ ಮೆಟೀರಿಯಲು. ಇದ್ರ ಪ್ರೈಸು ಅಷ್ಟೇ 99 ರುಪೀಸ್ ಇದೆ. ನಾನು ಬೇಡ ಅಂತ ಹೇಳಿದೆ, ಬಟ್ ನನ್ನ ಹಸ್ಬೆಂಡ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತಂತ ಹೇಳಿ ತೊಗೊಳಕ್ಕೆ ಹೇಳಿದರು. ಆದರೆ ಇದ್ರ ಪ್ರೈಸು ಸ್ವಲ್ಪ ಜಾಸ್ತಿ ಇದೆ. ಇದ್ರ ಪ್ರೈಸು 350 ರುಪೀಸು. ಸೊ ಜೀನ್ಸ್ ಜೊತೆಗೆಲ್ಲ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಟಾಪ್. ಇದು ಕಲರ್ ಒಂದು ರೀತಿ ಲೈಟ್ ಆಲಿವ್ ಗ್ರೀನ್ ಆ ರೀತಿ ಇದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿದೆ ಇದು ಕಲರು. ಸೊ ನೆಕ್ಸ್ಟ್ ನಾನು ಕೆಲವೊಂದು ಪ್ಯಾಂಟ್ಗಳನ್ನ ತೊಗೊಂಡಿದ್ದೆ. ಅದರಲ್ಲಿ ಕಾಟನ್ ಪ್ಯಾಂಟ್ ಇದೆ. ಇದು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಕಾಟನ್ನು 299 ರುಪೀಸು. ಇದಕ್ಕೆ ಈ ರೀತಿ ಒಂದು ದಾರ ಬಂದಿರುತ್ತೆ ಬೆಲ್ಟ್ ಥರ ಹಾಕ್ಕೊಳ್ಳೋದಕ್ಕೆ. ಇದನ್ನು ಅಷ್ಟೇ ನೀವು ಹೊರಗಡೆ ಹೋಗುವಾಗ ಬೇಕಾದರೆ ಹಾಕ್ಕೋಬೋದು, ಅಥವಾ ಮನೆಯಲ್ಲಿ ನೈಟ್ ವೇರು ಆ ಥರನಾದರೂ ಯೂಸ್ ಮಾಡ್ಕೊಳ್ಬೋದು ಡೈಲಿ ವೇರ್ ಆಗಿ. ಚೆನ್ನಾಗಿದೆ. ಅದರಲ್ಲೇ ಸೇಮ್ ಇನ್ನೊಂದು ಇದು ಕಲರ್ ಮಾತ್ರ ಚೇಂಜ್ ಇದೆ, ಮೆಟೀರಿಯಲ್ಲು ಎಲ್ಲ ಸೇಮು. ಇದು ಅಷ್ಟೇ 299 ರುಪೀಸು. ಇದಕ್ಕೂ ಅಷ್ಟೇ ಸೇಮ್ ಅದೇ ಆ ಪ್ಯಾಂಟ್ ಥರನೇ ಒಂದು ದಾರ ಕೊಟ್ಟಿದ್ದಾರೆ. ವೇರ್ ಮಾಡೋದಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದರಲ್ಲಿ ಪಾಕೆಟ್ಸ್ ಇದೆ.
ನನಗೆ ಇಷ್ಟ ಪಾಕೆಟ್ಸ್ ಇರೋವಂಥ ಪ್ಯಾಂಟ್ಗಳು ಹಾಕೋದಕ್ಕೆ. ಸೊ ಅದೇ ರೀತಿ ನಾನು ಹುಡುಕಿ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡಿರೋ ಎಲ್ಲ ಪ್ಯಾಂಟಲ್ಲೂ ಪಾಕೆಟ್ ಇದೆ, ಒಂದಕ್ಕೇನೋ ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ, ಇನ್ನು ಬಾಕಿದೆಲ್ಲ ಇತ್ತು. ನೆಕ್ಸ್ಟು ಇನ್ನೊಂದು ಪ್ಯಾಂಟು, ಇದು ಅಷ್ಟೇ ಬ್ಲೂ ಕಲರು. ನನಗೆ ಈ ಸರಿ ಸಿಕ್ಕಿರೋದೆಲ್ಲ ಆಲ್ಮೋಸ್ಟ್ ಬ್ಲೂ ಕಲರ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ಅಲ್ಲದೆ ಇದು 199 ರುಪೀಸು. ಇದು ಇನ್ನೊಂದು ಪ್ಯಾಂಟು, ಇದು ಕೂಡ ಅಷ್ಟೇ ಪ್ರೈಸು 299 ರುಪೀಸು. ನಾರ್ಮಲ್ ರೆಗ್ಯುಲರ್ ವೇರು. ಈ ಪ್ಯಾಂಟ್ಗೂ ಅಷ್ಟೇ ಪಾಕೆಟ್ ಇದೆ. ಇದನ್ನು ಅಷ್ಟೇ ನೀವು ರೆಗ್ಯುಲರ್ ವೇರಾಗಿ ಯೂಸ್ ಮಾಡ್ಬೋದು. ತುಂಬ ಕಂಫರ್ಟೇಬಲ್ ಆಗಿದೆ. ನೆಕ್ಸ್ಟು ಮತ್ತೆ ಇನ್ನೊಂದು ಪ್ಯಾಂಟ್, ಅಗೇನ್ ಅದು ಬ್ಲೂ ಕಲರೇ, ಬಟ್ ಇದು ಮಾತ್ರ ಡಿಫ್ರೆಂಟ್ ಮೆಟೀರಿಯಲ್. ನಾನು ಟಿ ಶರ್ಟ್ ತೋರಿಸೋದ್ನಲ್ವ ಫಸ್ಟು, ಆ ರೀತಿ ಸಾಫ್ಟ್ ಮೆಟೀರಿಯಲು, ತುಂಬ ಕಂಫರ್ಟೇಬಲ್ ಆಗಿದೆ, ತುಂಬ ಒಂದು ರೀತಿ ಹಗ್ಗಿಂಗ್ ಆಗಿ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 149 ರುಪೀಸು. ಆರಾಮಾಗಿ ಕೊಡ್ಬೋದು ಅಂತ ನನಗನ್ನಿಸ್ತು. ಇದು ಡಿಫ್ರೆಂಟ್ ಆಗಿದೆ ಪ್ಯಾಟರ್ನು. ಬಾಟಮಲ್ಲಿ ಬಂದ್ಬಿಟ್ಟು ಎಲಾಸ್ಟಿಕ್ ಬರುತ್ತೆ. ಈ ರೀತಿ ವೇರ್ ಮಾಡೋಕ್ಕೆ ಇಷ್ಟಪಡೋಂಥವ್ರು ಈ ಪ್ಯಾಂಟ್ನ ತಗೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಗೆ ನಾನು ಇದನ್ನೆಲ್ಲನೂ ಯೂಸ್ ಮಾಡಿದ್ದೀನಿ. ನನಗೆ ಯಾವುದ್ರಲ್ಲೂ ಏನು ಕ್ವಾಲಿಟಿ ಕಡಿಮೆ ಇದೆ, ಚೆನ್ನಾಗಿಲ್ಲ ಅಂತ ಏನೂ ಕಂಪ್ಲೇಂಟ್ಸ್ ಇಲ್ಲ. ಆಲ್ರೆಡಿ 1-2 ಟೈಮ್ಸು ವಾಶ್ ಕೂಡ ಮಾಡಿದ್ದೀನಿ ನಾನು. ಲೈಟಾಗಿ ಕೆಲವೊಂದು ಡಾರ್ಕ್ ಶೇಡ್ ಇರೋಂಥ ಬಟ್ಟೆಗಳು ಕಲರ್ ಹೋಗುತ್ತೆ ಅಷ್ಟೇ. ನೆಕ್ಸ್ಟ್ ಕಿಚನಿಗೆ ಒಂದು ಏಪ್ರಾನ್ ತೊಗೊಂಡಿದ್ದೀನಿ. ಇದನ್ನು ತುಂಬ ಟೈಮಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ನಾನು ತೊಗೊಂಡಿರೋದು ಬಂದು 99 ರುಪೀಸ್ದು. ಇದರಲ್ಲಿ ಇನ್ನೊಂದು ವೆರೈಟಿ ಇತ್ತು, ಅದು 179. ಅದು ಸ್ವಲ್ಪ ಥಿಕ್ನೆಸ್ ಎಲ್ಲ ಜಾಸ್ತಿಯಾಗಿ ಅದು ಬೇರೆ ರೀತಿ ಚೆನ್ನಾಗಿತ್ತು. ಅದೇ ನಾನು ಯಾವ್ದಾದ್ರು ವಸ್ತುಗಳನ್ನ ತೊಗೊಂಡ್ರೆ ಕೆಲವೊಂದು ಯೂಸ್ ಮಾಡೋದಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀನೋ ಇಲ್ವೋ ಅಂತ ನೋಡಿಕೊಂಡು ಬೇಕಾದ್ರೆ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು 99 ರುಪೀಸ್ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಹೇರ್ ಕ್ಲಿಪ್ಸು ಸೆಟ್ ಆಫ್ 4 ತೊಗೊಂಡಿದ್ದೀನಿ. ಅದು ಪ್ರೈಸ್ ಬಂದು 49 ರುಪೀಸು. ಅದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೆಲ್ಲ ವೀಡಿಯೋನು ನಾನು ವಿತ್ ವಾಯ್ಸೇ ರೆಕಾರ್ಡ್ ಮಾಡಿದ್ದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇತ್ತು, ಅದಕ್ಕೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ನ ತಿಂದ್ಕೊಂಡು ಊರಿಗೆ ಹೊರಟ್ವಿ. ಇನ್ನು ಮನೆಯಲ್ಲೇ ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ಏನಾದ್ರು ಉಳ್ಕೊಂಡ್ಬಿಟ್ರೆ ನಾವು ಊರಿಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಹೊರಗಡೆನೇ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಊರಿಗೆ ಹೊರಟ್ವಿ. ಆಲ್ಮೋಸ್ಟ್ ಊರು ತಲುಪುವಾಗ ನಮಗೆ ಈವ್ನಿಂಗ್ ಆಗೋಗಿತ್ತು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.